ಇವರು ರಾಜೇಶ್ವರಿ ಅವರು ಅಂತ ನಮ್ಮ ರಘು ಇದಾರಲ್ಲ ಅವರ ತಾಯಿ. ಇವರ ಸೊಸೆ, ಇವರ ಹೆಸರು ವಿನಂತಿ ಅಂತ. ಈಗ ನಮ್ಮ ಮನೆಯವರು ಎಲ್ಲರೂ ಪರಿಚಯ ಮಾಡಿಕೊಡ್ತೀನಿ ನಿಮಗೆ. ಇವಳು ನನ್ನ ದೊಡ್ಡ ತಂಗಿ ನಿವೇದಿತಾ. ಇವಳು ಇನ್ನೊಂದು ತಂಗಿ ದೇವಕಿ. ಸರ್ ಒಂಚೂರು ಮುಂದೆ ಬನ್ನಿ ಸರ್. ಮೇಡಮ್, ಇವರು ನನ್ನ ತಂದೆ ನಾರಾಯಣ್ ಹಳೇಬೀಡು, ನಮ್ಮ ಕುಟುಂಬದ ಹಿರಿಯ ಸದಸ್ಯ. ಇವಳು ನಮ್ಮೆಲ್ಲರ ಅಧಿನಾಯಕಿ ಸುನೀತಾ, ಇವಳ ಆತ್ಮೀಯ ಸ್ನೇಹಿತೆ. ಬನ್ನಿ ಬನ್ನಿ ಮುಂದೆ ಬನ್ನಿ. ಇವಳು ನನ್ನ ಕೊನೆಯ ತಂಗಿ ಸುಮತಿ ಉರುಫ್ ಮಲ್ಲಿಗೆ ಇಡ್ಲಿ. ಗುಂಡು ಗುಂಡಿಗೆ ಮುದ್ದು ಮುದ್ದಾಗಿರೋದ್ರಿಂದ ಮಲ್ಲಿಗೆ ಇಡ್ಲಿ ಅಂತ ಕರಿತೀವಿ ಅಷ್ಟೇ. ಈಗ ನನ್ನ ಧರ್ಮಕ್ಕೆ ಸಿಕ್ಕಿರೋ ಪತ್ನಿನ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ. ಜಾಗ ಬಿಡ ಒಂಚೂರು. ಇವಳೆ ನನ್ನ ಧರ್ಮ ಪತ್ನಿ ಪದ್ಮ. ವತಿ ಇತ್ತು, ನಾನು ಪ್ರೀತಿಯಿಂದ ವತಿ ಕಟ್ ಮಾಡಿ ಬರೀ ಪದ್ಮ ಇಟ್ಕೊಂಡಿದ್ದೀನಿ. ಆಮೇಲೆ ಇವರು ಇವತ್ತಿನ ಸೆಲೆಬ್ರಿಟಿ, ಈ ಮಗುವಿನ ಅಪ್ಪ ಫಾದರ್ ತಂದೆ ವಾಸು. ರಘು ನಿನ್ನೊಳ್ಳೆದಕ್ಕೆ ಹೇಳಿದಲ್ವಾ ಯಶು, ಅನಗತ್ಯವಾಗಿ ಆ ಸುನೀತಾ ದೇವ್ಕಿ ಬಾಯಿಗೆ ಯಾಕೆ ಸಿಕ್ಕಾಕೋಬೇಕು ಅಂತ. ಅವ್ರು ಎಕ್ಸ್ಪೆಕ್ಟ್ ಮಾಡಿದಾಗ ನಾವು ಹೋಗಬಾರ್ದು. ತಯಾರಾಗಿರ್ತಾರೆ, ಅನಿರೀಕ್ಷಿತವಾಗಿ ಭೇಟಿ ಮಾಡಬೇಕು. ಗರ್ಭಿಣಿ ಹೆಂಗ್ಸ್ ಹೋದ್ರೆ ಮಗು ಒಳ್ಳೇದೆಲ್ಲ ಅನ್ನೋ ನೆಪ ಹೇಳಿ ಕಟ್ ಹಾಕಿದ್ರಿ ನನ್ನನ್ನು. ಅದು ನೆಪ ಅಲ್ಲ ಯಶು, ಯಾರನ್ನ ಬೇಕಾದರೂ ಕೇಳು. ಏನಾಗತ್ತೆ? ಏನೂ ಆಗಲ್ಲ. ಸುಮ್ಮನೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ರಿ ನನ್ನನ್ನು. ನೀವೇ ಹೀಗೆ ಮಾಡಿದ್ರೆ ನಾನು ಯಾರು ನಂಬೋದು? ಯಶು, ಬ್ಲ್ಯಾಕ್ ಮೇಲ್ ಮಾಡಿದ್ದು ದೇವಕಿ ಸುನೀತಾ. ಸುಮ್ಮನೆ ನೀನು ಬಲಿಯಾಗ್ತಿದ್ದೆ. ಈಗ ಏನೂ ಆಗಿಲ್ಲ. ನಮಗೂ ಸಮಯ ಬರುತ್ತೆ. ನಿನ್ನ ಶಕ್ತಿನೆಲ್ಲ ಹೀಗೆ ಹತ್ತು ಕಳ್ಕೋಬೇಡ. ರೆಡಿ ರೆಡಿ ರೆಡಿ, ಶುರು ಮಾಡೋಣ. ಬನ್ನಿ 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 ಬನ್ನಿ. ಪದ್ಮ, ತಾಯಿ ಮಗುನ ಹಸೆಮಣೆ ಮೇಲೆ ಕೂರ್ಸಮ್ಮ. ಮೊದಲು ಗುಂಡಪ್ಪನ ತೊಟ್ಲಿಗೆ ಹಾಕಿ. ಪದ್ಮ, ನೀ ಆ ಕಡೆ ಹೋಗಮ್ಮ. ಪದ್ಮ, ಮಗುವಿನ ತಂದೆ ತಾಯಿ ಮಗು ಕಿವಿಲಿ ಹೆಸರು ಹೇಳಿ. ಹೆಸರು ಸೋದರ ಮಾವನೇ ಇಡೋದು ಅಂತ ನಿರ್ಧಾರ ಆಗಿದೆ. ಅಣ್ಣ ಬೇಗ.
ಏನಂತ ಹೆಸರಿಟ್ರಿ? ಕೃಷ್ಣ. ಆಲದೆಲೆಯ ಮ್ಯಾಲೆ ಮಲಗಿದ ಕೃಷ್ಣ, ಆಲದೆಲೆಯ ಮ್ಯಾಲೆ ಮಲಗಿದ ಕೇಶವ ನೋಡ. ನೋಡ ಬನ್ನಿರೊಂದ ಆಲದೆಲೆಯ ಮ್ಯಾಲೆ ಮಲಗಿದ, ಉದರದೊಳಗಿನ್ ಬಿಟ್ಟುಕೊಂಡು ಛಲವ ಮಾಡದಂತೆ ರಂಗ, ಬೆರಳು ಬಾಯೊಳಗಿಟ್ಟು ಚೀಪುತ್ತ ವಕ್ಷಸ್ಥಳದಿ ಹಚ್ಚಿದ ಶ್ರೀವತ್ಸ ತೋರುತ್ತ, ಆಲದೆಲೆಯ ಮ್ಯಾಲೆ ಮಲಗಿದ. ನಾನೇನು ಬರ್ತೀನಿ. ಅಯ್ಯ, ಊಟ ಮಾಡದೆ ಹೋದ್ರೆ ಹೇಗೆ? ಮಗು ನೋಡಿದ ತಕ್ಷಣ ಊಟ ಮಾಡಿದಷ್ಟೇ ಸಂತೋಷ ಆಯಿತು. ನಾನಿನ್ನು ಬರ್ತೀನಿ. ವಿದ್ಯಾಧರ್, ಮಗು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬರ್ತೀನಿ. ದೇವಕಿ, ಸ್ವಲ್ಪ ಬಾಮ್ಮ. ಏನಿಲ್ಲ, ವಿಶ್ ಮಾಡಕ್ಕೆ, ಶುಭಾಶಯ ಹೇಳಕ್ಕೆ. ಮಗು ಹೇಳ್ತಾ ಇದೆ ನೋಡು, ಒಂದು ಹೋಗು ಹೋಗು. ಒಂದು ನಿಮಿಷ ಅವ್ರನ್ನ ಕಳಿಸಿ ಬಂದ್ಬಿಡ್ತೀನಿ. ದೇವ್ಕೆ, ಯಾವುದೇ ಕಾರಣಕ್ಕೂ ಮಗುನ ಯಶೋಧ ಕೊಡಬೇಡ.
ನನಗೆಲ್ಲ ವಿಷಯ ಗೊತ್ತಿದೆ. ಮೇಡಮ್, ತುಂಬ ಥ್ಯಾಂಕ್ಸ್. ಇದೇನಿದು ವಿದ್ಯಾ? ಅವ್ರು ಬರ್ತಾರಂತ ನೀನು ನಮ್ಗೆ ಯಾರಿಗೂ ಹೇಳೇ ಇಲ್ಲ. ಅವ್ರು ಬರ್ತಾರೆ ಅಂತ ನನಗೂ ಡೆಫಿನೆಟಾಗಿ ಗೊತ್ತಿರಲಿಲ್ಲ. ಎಲ್ಲ ವ್ಯವಸ್ಥೆ ಮಾಡೋದು ಸುಧಾಕರ್. ನಮ್ಮ ಮನೇಲಿ ದೇವಕಿ ವಿಚಾರ ಎಲ್ರಿಗೂ ಗೊತ್ತಾಗಿದೆ, ಅವ್ರ ಮನೇಲೂ ಎಲ್ರಿಗೂ ಗೊತ್ತಾಗಲಿ ಅಂತಾನೆ ಹೇಳಿರೋದು. ಗೊತ್ತಾಗೋದ್ರಿಂದ ತೊಂದರೆ ಆದರೆ ಏನು ತೊಂದರೆ ಆಗಲ್ಲ, ಸಹಾಯ ಆಗುತ್ತೆ. ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷರಾಗೋರ ಬಗ್ಗೆ ಎಷ್ಟರ ಮಟ್ಟಿಗೆ ನಂಬಿಕೆ ಇಡ್ಬೋದು? ನನಗಿದು ಇಷ್ಟ ಆಗ್ತಿಲ್ಲ ವಿದ್ಯಾಧರ್. ಅವ್ರು ಬಂದಿದ್ದೆ ಅಪಶಕುನ ಅಂತಿದೆ ಮನಸ್ಸು. ಇನ್ನೊಬ್ರು ಜೀವನನ ಬೆಂಕಿ ಮಾಡಿಕೊಂಡು ತಮ್ಮ ಸ್ವಾರ್ಥದ ಬೇಳೆನ ಬೇಯಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮನ್ನು ಒಂದು ಮಾತು ಕೇಳಿದೆ, ನೀವು ಅವ್ರನ್ನ ಆಹ್ವಾನಿಸಿದೆ ತಪ್ಪು. ಅಣ್ಣ ಏನೇ ಮಾಡಿದ್ರು ನಮ್ಮ ಒಳಿತಿಗಾಗಿ ಅನ್ನೋದನ್ನ ಮರ್ತು ಮಾತಾಡೋದು ಬೇಡ. ಅದಕ್ಕೆ ಹೆಸರನ್ನ ಸೋದರ ಮಾವನ ಇಡ್ತೀನಿ ಅಂದಾಗ ನಾನು ಬೇಡ ಅಂದಿಲ್ಲ. ಕೂಲ್ ಕೂಲ್ ವಾಸು ಅವರೇ, ನಿಮ್ಮ ಅನುಮತಿ ಇಲ್ಲದೆ ರಘು ಅವ್ರ ತಾಯಿ ರಾಜೇಶ್ವರಿ ಅವ್ರನ್ನ, ಅವ್ರ ಸೊಸೆ ವಿನಂತಿ ಅವ್ರನ್ನ ಕರೆದಿದ್ದು ನನ್ನ ತಪ್ಪು, ಅದನ್ನು ನಾನು ಒಪ್ಕೋತೀನಿ. ಆದರೆ ಹೆಸರಿನ ಮುಂದೆ ಹಳೆ ಬೀಡು ಅಂತ ನಾನೇನು ಸೇರಿಸಿಲ್ವಲ್ಲ, ಅಲ್ಲಿ ನಂದೇನು ತಪ್ಪಿಲ್ಲ. ಅಲ್ಲಿ ನಿಮಗೂ ಒಂದು ಪಾಲಿರಲಿ ಅಂತ ಬಿಟ್ಟಿದ್ದೀನಿ. ಈಗ ಮಗು ಹೆಸರಿನ ಮುಂದೆ ನೀವು ಕೃಷ್ಣ ವಿ ಅಂತನೋ, ವಿ ಕೃಷ್ಣ ಅಂತನೋ, ಅಥವಾ ವಾಸು ಕೃಷ್ಣ ಅಂತನೋ, ಕೃಷ್ಣ ವಾಸು ಅಂತನೋ, ಏನು ಬೇಕಾದ್ರೂ ಸೇರಿಸ್ಕೊಳ್ಳಿ. ನೀವು ಅದು ಇಟ್ಟಿಲ್ಲ ಅಂದರೆ ನಿಮ್ಮದು ತಪ್ಪಾಗತ್ತೆ. ಬೇಡ ಬೇಡ, ನಾನು ಏನೇ ಮಾಡಿದ್ರು ದೇವಕಿಗೋಸ್ಕರ. ಬೇಕಾದ್ರೆ ಅವಳ ಹೆಸರನ್ನೇ ಮಗು ಹಿಂದೆ ಮುಂದೆ ಸೇರಿಸ್ಕೊಳ್ಳಿ. ಅಳಿ ಅಂದರೆ ಅದು ಕಾನೂನು ರೀತಿ ಸರಿ ಅಲ್ವಲ್ಲ? ಅಪ್ಪನ ಹೆಸರೇ ಮಕ್ಕಳ ಹಿಂದೆ ಮುಂದೆ ಬರೋದು, ಅದಕ್ಕೆ ವ್ಯಾಲ್ಯೂ ಇರೋದು. ಮತ್ತೆ ತಾಯಿಯ ಹೆಸರು ಇಡೋದು ವಾಡಿಕೆ ಅಲ್ವಲ್ಲ? ಅಂಕಲ್, ಗಂಡು ಹೆಣ್ಣಿನ ಸಮಾನತೆ ಅನ್ಕೊಳ್ಳಿ. ಹೇಗಿದ್ರು ಈ ಮಗು ಒಂದು ಸ್ಪೆಷಲ್ ಕೇಸ್ ಅಂತ ನಾವೆಲ್ಲರೂ ಒಪ್ಕೊಂಡಿದ್ದೀವಿ. ಹೆಸರು ಸ್ಪೆಷಲ್ ಆಗಿರಲಿ. ಈ ಮಗುವಿನ ಹೆಸರಿನ ಜೊತೆ ಯಾರ ಹೆಸರು ಬಲವಂತದ ಭಾರ ಆಗೋದು ಬೇಡ. ಕೃಷ್ಣ ಅಷ್ಟು ಸಾಕು. ಎಷ್ಟಂ ಬೇಡವಾ? ಅದಕ್ಕೆ ಕೃಷ್ಣ ಪಿಳ್ಳಂಗೋವಿ, ಇಲ್ಲಾಂದ್ರೆ ಪಿಳ್ಳಂಗೋವಿ ಕೃಷ್ಣ ಆಗ್ಬೋದಲ್ಲ? ನಿನ್ನ ಮಗುಗೆ ಹೆಸರಿಡುವಾಗ ಹಾಗೆ ಇಟ್ಕೊ. ಬೇಡ ಬೇಡ ಬೇಡ, ಮಾತು ಸಾಕು, ಚರ್ಚೆ ಬೇಡ. ಊಟ ಊಟ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಮೊದಲು. ಹೇಳಿ. ಆ ಮಗುಗೆ ಎಲ್ಲರೂ ಸೇರಿ ನಾಮಕರಣ ಮಾಡಿದ್ರಿ. ಸೋದರ ಮಾವನಾಗಿ ನೀವೇ ನಿಂತು ನಾಮಕರಣ ಮಾಡಿದ್ರಿ. ಅರ್ಥಗರ್ಭಿತವಾದ ಹೆಸರಿಟ್ರಿ, ಕೃಷ್ಣ. ಯಶೋಧ, ದೇವಕಿ, ಕೃಷ್ಣ. ಚೆನ್ನಾಗಿದೆ. ಆ ಮಗು ತಂದೆ ಯಾರು ಅಂತ ಗೊತ್ತಿಲ್ಲ, ಹೆಸರಿಟ್ಟಿದ್ಯಾರು ಅಂತ ಗೊತ್ತಿಲ್ಲ. ಆ ಮಗು ದೊಡ್ಡವನಾಗ್ತಿದ್ದ ಹಾಗೆ ಈ ವಿಷಯ ಎಲ್ಲ ಅದಕ್ಕೆ ಗೊತ್ತಾದರೆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಹೇಳಿ. ನಿಮ್ಮ ಬದುಕಲ್ಲೂ ಹೀಗೆ ಆಗಿದ್ದಿದ್ರೆ ನಿಮ್ಮ ಮನಸ್ಸಿಗೆ ನೋವಾಗ್ತಿರ್ಲಿಲ್ವಾ? ಅದಕ್ಕೆ ನಾನು ಇದೆಲ್ಲ ಬೇಡ ಅಂದಿತ್ತು. Oh
ವಾಸು ಸಹಿಸ್ಕೊಂಡಿದ್ದೇನೆ. ನನ್ನ ಹುಟ್ಟಿನ ವಿಚಾರದಲ್ಲಿ ತುಂಬ ಸಹಿಸ್ಕೊಂಡಿದ್ದೇನೆ. ಮೊನ್ನೆವರೆಗೂ ನನ್ನ ಎಲ್ಲವನ್ನು ಮುಚ್ಚಿಟ್ಟಿದ್ದ ನಮ್ಮ ತಂದೆ ನಾರಾಯಣ್ ಹಳೇಬೀಡು ನನಗೆ ತುಂಬ ಕೆಟ್ಟವರಾಗಿ ಕಾಣಿಸ್ತಾ ಇದ್ರು. ಮೊನ್ನೆ ಸಕಲೇಶ್ಪುರಕ್ಕೆ ಹೋಗಿ ಬಂದಲ್ಲ, ಅಲ್ಲಿ ಚಿಂತನೆ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಸಿಕ್ತು. ಹುಟ್ಟಿಸಿದ ಮಾತ್ರಕ್ಕೆ ಯಾರೂ ಅಪ್ಪ ಅಂತ ಅನಿಸ್ಕೊಳ್ಳಲ್ಲ. ಒಳ್ಳೆಯ ಸಂಸ್ಕಾರ ಕೊಟ್ಟು ಯಾವನು ಬೆಳೆಸ್ತಾನೋ ಅವನಿಗೆ ಅಪ್ಪ ಅನ್ಸ್ಕೊಳ್ಳೋ ಯೋಗ್ಯತೆ ಬರುತ್ತೆ. ವಾಸು, ಈ ಮಗುಗೆ ಅಂಥ ಸಂಸ್ಕಾರವಂತ ಅಪ್ಪ ನೀನಾಗ್ತೀಯ ಅನ್ನೋ ನಂಬಿಕೆ ನನಗಿದೆ. ಪ್ಲೀಸ್ ಹುಟ್ಟಿನ ವಿಚಾರದಲ್ಲಿ ಈ ಮಗುನೂ ಒಂದೇ, ಈ ವಿದ್ಯಾಧರನೂ ಬಂದೆ. ಅಂದರೆ ಈಗ ಬೇಡ, ಸಮಯ ಬಂದಾಗ ಎಲ್ಲ ಗೊತ್ತಾಗುತ್ತೆ.